ಮಾನ್ವಿ ಕಲ್ಮಠದಿಂದ ನಡೆದ ಸುವರ್ಣ ದಸರಾ ಮಹೋತ್ಸವ ಹಾಗೂ ಅಂಬಾರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಹಾಸಿಂ ಕುರೇಶಿ ಹಾಗೂ ರೆಹಮತ್ ಆಲಿ ಬಳಗದವರು ಹಣ್ಣು ಹಂಪಲು ಹಾಗೂ ನೀರಿನ ಬಾಟಲ್ಗಳನ್ನು ವಿತರಣೆ ಮಾಡಿ ಸೌಹಾರ್ದತೆ ಸಾರಿದರು. ಮಾನ್ವಿ ಅಂದರೆ ಸಾಕು ಸೌಹಾರ್ದತೆಯ ತವರೂರು ಅಂತ ಭಾವೈಕ್ಯತೆ ಇದೆ. ಮುಸ್ಲಿಂ ಧರ್ಮ ಹಬ್ಬದ ಮೆರವಣಿಗೆಯಲ್ಲಿ ಹಿಂದೂ ಬಾಂಧವರು ಸೌಹಾರ್ದತೆ ಸಾರಿದರೆ, ಹಿಂದೂ ಬಾಂಧವರ ಹಬ್ಬದಲ್ಲಿ ಮುಸ್ಲಿಂ ಸಮಾಜದ ಹಾಸಿಂ ಕುರೇಶಿ ಹಾಗೂ ರೆಹಮತ್ ಅವರು ಬಾಳೆಹಣ್ಣು ಹಾಗೂ ಇತರೆ ವಸ್ತುಗಳನ್ನು ವಿತರಿಸಿ ಸೌಹಾರ್ದತೆ ಸಾರಿರುವುದು ಮೆಚ್ಚುವಂಥದ್ದು ಅಂತ ವೀರಶೈವ ಲಿಂಗಾಯತ ಸಮಾಜದ ಮಾನ್ವಿ ತಾಲೂಕು ಅಧ್ಯಕ್ಷ ಅರುಣ್ ಚಂದ ತಿಳಿಸಿದರು. ವಕೀಲ ವೀರನಗೌಡ ಪೋತ್ನಾಳ್ ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದರು. ಮಾನವಿಯಲ್ಲಿ ನಾವೆಲ್ಲ ಒಂದೇ ಎಂಬ ಒಂದು ಸಂದೇಶವನ್ನ ಕೊಡ್ತಾ ಇರೋದು ನಿಜಕ್ಕೂ ಒಂದು ಇತಿಹಾಸನೇ ಅಂತ ಅನ್ಕೋಬಹುದು. ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದಂತೆ ಇವತ್ತು ನಮ್ಮ ಸೋದರಿಯರು ಇವತ್ತು ತುಂಬ ಮತ್ತು ಕಾಸ ಬರ್ತಕ್ಕಂಥ ಮಹಿಳೆಯರಿಗೆ ಏನಂತ ಹೇಳಿ ಇವತ್ತು ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ಯಾರಾದರೂ ಇಲ್ಲಿ ಬಂದು ತಗೊಂಡೋಗಿಲ್ಲ ಅಂದ್ರೂ ಕೂಡ ಅವರ ಸಮಾಜದ ಯುವಕರು ನಾವೇ ಸ್ವತಃ ಕೈಯಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ಬರ್ತಾ ಇರ್ತಕ್ಕಂಥ ಘಟನೆ ನೋಡಿದರೆ ನಾವು ನಿಜವಾಗ್ಲೂ ಮಾನವೀಯತೆ ಅಂತ ಜನ ನಮ್ಮ ಮಾನವಿಯಲ್ಲಿ ಇದ್ದಾರೆ ಅಂತೇಳಿ ನಮ್ಗೆ ಸಂಪೂರ್ಣ ಖುಷಿ ಅನಿಸ್ತಾ ಇದೆ. ಇಂತಹ ಒಂದು ಜನಗಳ ಮಧ್ಯೆ ಇಂತಹ ಒಂದು ನಮ್ಮೆಲ್ಲ ಅಣ್ಣ ತಮ್ಮರ ಮಧ್ಯೆ ನಾವೆಲ್ಲ ಇದ್ದೀವಿ ಅಂತ ಅಂಬೋದು ನಮಗೆ ಹೆಮ್ಮೆ ಅನಿಸ್ತದೆ. ದೇವರು ಅದೇ ರೀತಿ ಇಲ್ಲಿ ನೀಡಿರ್ತಕ್ಕಂಥ ದಾನಿಗಳಿಗೆ ದೇವರು ಹೆಚ್ಚಿನ ರೀತಿಯಿಂದ ಏನಂತ ಅವರಿಗೆ ತಮ್ಮ ಮನವಿನ ಸಹಾಯ ಮಾಡ್ತಾರ. ಜಗನ್ಮಾತೆ ದೇವಿ ಆಶೀರ್ವಾದ ಅವರಿಗೂ ಆಗಲಿ, ನಾಡಿಗೂ ಆಗಲಿ, ಜನರಿಗಾಗಲಿ ಅಂತೇಳಿ ಈ ಸಂದರ್ಭ ಮಾನವಿಯಲ್ಲಿ ಯಾವುದೇ ಜಾತಿಯವರಾಗಲಿ ವರ್ಗದವರಿರಲಿ ಪ್ರೀತಿ ಪ್ರೇಮ ವಿಶ್ವಾಸ ತೋರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬ್ರೆಡ್ ಆಗಲಿ, ಫ್ರೂಟ್ಸ್ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ನಾವು ಎಲ್ಲ ಮಾನವಿಯಲ್ಲಿ ಇಡೀ ಕರ್ನಾಟಕದ ಹಿಂದೂ ಮುಸ್ಲಿಂ ಅಂತಾರ. ಆದರೆ ನಮ್ಮ ಮಾನವಿಯಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲರನ್ನು ಒಂದೇ ತಾಯಿ ಮಕ್ಕಳಂತ ನಾವು ಇವತ್ತು ತೋರಿಸೋ ಕೆಲಸ ನಮ್ಮ ಹಾಸಿಂ ಕುರೇಶಿ ಅವರು ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಎಲ್ಲ ಜಾತಿ ವರ್ಗಕ್ಕೆ ಇವತ್ತು ಕಲ್ಮಠ್ ತಾತನವರಾಗಲಿ, ಜೀಶಾನ್ ಮುಫ್ತಿ ಸಾಹೇಬ್ ಆಗಲಿ, ನಮ್ಮ ಕ್ರೆಸಸ್ ಫಾದರ್ ಆಗಲಿ, ಈ ಎಲ್ಲ ನಾವು ಈ ಹಿರಿಯರು ಎಲ್ಲ ಇವು ನಮ್ಮ ಮಾರ್ಗದರ್ಶನ ಅಂತ ಹೇಳ್ಬೋದು. ಸುಮಾರು 50 ವರ್ಷಗಳ ಹಿಂದೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಏನು ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಕೂಡ ಏನೈತೆ ಇದು ಮಾನ್ವಿ ನಗರದಲ್ಲಿ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದಂಥ ದಸರಾ ಸಮ್ಮೇಳನವಾಗಿದೆ. ಇವತ್ತಿನ ದಿನ ಸುಮಾರು 10,000 ಜನರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ರು. ಅದಕ್ಕೆ 4 ಜನ ಜಗದ್ಗುರುಗಳು ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದು ಮಾನವಿ ಜನತೆ ಇವತ್ತಿನ ದಿನ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಬಾಂಧವರು ಸೇರಿ ಅವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಜೊತೆಗೆ ಮಾನ್ವಿ ತಾತನವರು ಯಾವಾಗ ಈ ದಸರಾ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅವತ್ತಿನಿಂದನೂ ಕೂಡ ಎಲ್ಲ ಧರ್ಮೀಯರ ಫೋಟೋಗಳನ್ನು ಅಳವಡಿಸುವುದರ ಮೂಲಕ, ಅವುಗಳ ಮೆರವಣಿಗೆ ಮಾಡೋದರ ಮೂಲಕ ಈ ಒಂದು ಕೋಮು ಸೌಹಾರ್ದತೆಯಾಗಿ ನಡೆಸಿಕೊಂಡು ಬಂದಂಥ ಕೀರ್ತಿ ನಮ್ಮ ಕಲ್ಮಠದ ತಾತನವರಿಗೆ ಸಲ್ತದೆ. ಅದೇ ರೀತಿಯಾಗಿ ಇವತ್ತಿನ ಯುವಕರಾದಂಥ ನಮ್ಮ ಆದಂ ಬೇಗ್ ಇರ್ಬೋದು, ಹಾಗೂ ಖಾದ್ರಿ ಸಹೋದರರು ಇರ್ಬೋದು, ಹಾಜಿಂ ಕುರೇಶಿ ಸಹೋದರರು ಇರ್ಬೋದು, ಇವತ್ತಿನ ದಿನ ರೆಹಮತ್ ಅಲಿ ಅವರು ಇರ್ಬೋದು, ಇವತ್ತಿನ ದಿನ ಅಲ್ಲಿ ಸಿಮೆಂಟ್ ರೋಡ್ನಲ್ಲಿ ಎಲ್ಲ ಬಾಂಧವರಿಗೆ ಅವರು ಪ್ರೀತಿಪೂರ್ವಕವಾಗಿ ಹಣ್ಣುಗಳನ್ನು, ನೀರನ್ನು ಮತ್ತು ಇನ್ನಿತರ ಪದಾರ್ಥಗಳನ್ನು ನೀಡಿ ಎಲ್ಲರಿಗೂ ಕೂಡ ಒಂದು ಸ್ವಾವಲಂಬನೆ ಬದುಕು ಮಾನ್ವಿ ನಗರದಲ್ಲಿ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಯುವಕರೇನಿದ್ದಾರ ಇವತ್ತು ಎರಡೂ ಧರ್ಮಗಳ ನಡುವೆ ಸಂಬಂಧ ಇರಲಿ ಅಂತಂದೇಳಿ ಅವರು ಇದು ಮಾಡಿದ್ದಾರೆ. ನಾವು ಕೂಡ ಅವರ ಹಬ್ಬ ಹರಿದಿನಗಳಲ್ಲಿ ಇನ್ನು ಮುಂದೆ ಆದರೂ ಕೂಡ ನಾವೆಲ್ಲರೂ ಕೂಡ ಸ್ನೇಹಿತರು, ನಮ್ಮ ವೀರಶೈವ ಸಮಾಜ ಇರ್ಬೋದು ಅಥವಾ ತಾಲೂಕಾ ಅಖಿಲ ಭಾರತ ವೀರಶೈವ ಮಹಾಸಭಾ ಇರ್ಬೋದು, ಕಲ್ಮಠ ತಾತನವರ ಶಿಷ್ಯವೃಂದ ಇರ್ಬೋದು, ಇವರೆಲ್ಲರೂ ಕೂಡ ಅವರ ಹಬ್ಬಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಒಂದುಗೂಡಿ ಸೌಹಾರ್ದತೆಗೆ ಯಾವುದೇ ರೀತಿಯಾದ ಧಕ್ಕೆ ತರದಂತೆ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲ ಉಳಿಸ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ದಸರಾ ಏನು ಮಾನ್ವಿಯಲ್ಲಿ ವಿಜೃಂಭಣೆಯಿಂದ ಏನು ಒಂದು 50 ವರ್ಷದ ಸಂಭ್ರಮೋತ್ಸವ
ಈ ಮಾನವೀಯ ಇತಿಹಾಸದಲ್ಲೇ ಇದು ಪ್ರಥಮ ಬಾರಿಗೆ ಇಂತಹ ಒಂದು ವಿಜೃಂಭಣೆಯಿಂದ ಕುಂಭಮೇಳ ಕಾರ್ಯಕ್ರಮ ನಡೆಯಿತು. ಇದು ಮಾನವಿಗೆ ಇದು ಮೈಸೂರು ದಸರಾ ನೋಡಬೇಕಂತ ನಾವು ಹೇಳ್ತಿದ್ವಿ, ಆದರೆ ಮಾನವಿಯಲ್ಲೇ ಮೈಸೂರು ದಸರಾ ಕಂಡಿತು. ಇದು ಬಹಳ ಸಂತೋಷವಾಯಿತು. ಇಷ್ಟು ವಿಜೃಂಭಣೆಯಿಂದ ಮಾಡಿದವರಿಗೆ ಎಲ್ಲ ನಮ್ಮ ಸಹೋದರರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನಂತರ ನಮ್ಮ ಮಾನ್ವೀಯ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ನಮ್ಮ ಆತ್ಮೀಯ ಸಹೋದರ ಮೊಹಮ್ಮದ್ ಹಾಶಿಮ್ ಖುರೇಶಿ ಅವರು ಏನು ಅವರ ಸ್ನೇಹಿತರ ಬಳಗ ವತಿಯಿಂದ ಏನು ಭಕ್ತಾದಿಗಳಿಗೆ ಹಣ್ಣಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಏನು ಭಾವೈಕ್ಯತೆ ಸಾರಿದ್ದಾರೆ, ಇದು ಮಾನವ ಕುಲಕ್ಕೆ ಒಂದು ಮಾದರಿಯಾಗಿದೆ. ಇಂತಹ ಸಹೋದರರು ಒಳ್ಳೆಯ ಕೆಲಸ ಮಾಡಲಿ, ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ಇಂತಹ ಭಾವೈಕ್ಯತೆ ಸಾರುವ ಮುಖಾಂತರ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಬಾಳಬೇಕು. ಮನುಷ್ಯ ಹುಟ್ಟುವುದು ಸಾವುದು ಎಲ್ಲ ಒಂದೇ, ಆದರೆ ಎಷ್ಟು ದಿನ ನಾವು ಇರ್ತೇವೆ ಅಷ್ಟು ದಿನ ನಾವು ಒಂದು ಒಳ್ಳೆಯ ಕೆಲಸ ಮಾಡುವ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಬೇಕು. ಇಂತಹ ಯುವಕರಿಂದ ಸಮಾಜ ಉದ್ಧಾರವಾಗುತ್ತದೆ. ಇಂದಿನ ದಿವಸ ಮಾನ್ವಿಯಲ್ಲಿ ಐತಿಹಾಸಿಕವಾದ ಒಂದು ದಸರಾ ಮಹೋತ್ಸವ 50ನೇ ದಸರಾ ಮಹೋತ್ಸವ ನಡೆದಿದ್ದು, ಈ ಒಂದು ಮಹೋತ್ಸವ ಅತ್ಯಂತ ಜನಭರಿತವಾಗಿ ಮತ್ತು 4 ಜನ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವದೊಂದಿಗೆ ವೈಭವೋಪೇತವಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನವಿ ಅಂದರೆ ಮಾನವೀಯತೆಯ ನೆಲೆಬೀಡು ಅನ್ನೋ ಒಂದು ನೆಲಗಟ್ಟಿನ ಮೇಲೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಎಲ್ಲ ಸಮಾಜದವರೊಂದಿಗೆ ಜೀವನ ಮಾಡ್ತಾಯಿದ್ದೀವಿ. ಇಂಥ ಒಂದು ಇದರಲ್ಲಿ ಇವತ್ತು ನಮ್ಮ ಸಹೋದರರಾಗಿರ್ತಕ್ಕಂಥ ಹಾಸಿಮ್ ಖುರೇಶಿ ಹಾಗೂ ಖುರೇಶಿ ಎಲ್ಲ ಗೆಳೆಯರ ಬಳಗದವರು ಇಂದು ನೀರು ಮತ್ತು ಬಾಳೆಹಣ್ಣು ಫಲ ಇವೆಲ್ಲ ಅವುಗಳ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅದರ ಜೊತೆಗೆ ಆದಮ್ ಬೇಗ್ ಅವರು, ರೆಹಮತ್ ಅಲಿ ಅವರು ಎಲ್ಲರೂ ಒಂದು ಕೋಮು ಸೌಹಾರ್ದತೆಯನ್ನು ಪ್ರೀತಿಯಿಂದ ನಮ್ಮನ್ನೆಲ್ಲರನ್ನು ಬರಿ ಮಾಡಿಕೊಂಡು ಇವತ್ತೇನು ನಮ್ಮ ದಸರಾ ಮೆರವಣಿಗೆ ಟಿಪ್ಪು ಸುಲ್ತಾನ್ ವೃತ್ತದಿಂದ ಮುಂದಕ್ಕೆ ಹಾದೋಯಿತು. ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಪ್ರೀತಿಯಿಂದ ಹಣ್ಣು ಹಂಪಲುಗಳನ್ನು ಹಂಚಿದ್ದು ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ. ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.